ಬಾಡಿಗೆ ಭಾಷಣಕಾರ ಇವರೇ ಪೇಡ್ ಎಂಪ್ಲಾಯ್ ಬಿಜೆಪಿ ಸರ್. ನೀವು ಯಾಕೆ ಪಿಕ್ ಅಂಡ್ ಚೂಸ್ ಮಾಡ್ತೀರಾ? ಹಿಂದೂಗಳು ಅಂದ್ರೆ ನಿಮ್ಗೆ ಹಿಂದೂಗಳ ಬಗ್ಗೆ ಪ್ರೀತಿ ಇದೆಯಪ್ಪ. ಕಾವೇರಿ ಆರತಿ ಮಾಡ್ತಾ ಇದೀವಿ. ಇವತ್ತು ಹಿಂದೂ ಮುಖಂಡರು ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ನಿಂತಿದ್ದಾರೆ ಮಂಡ್ಯದಲ್ಲಿ. ಇಲ್ಲೇ ನಿಮ್ಮ ಆಫೀಸ್ ಇಂದ ಕೆಳಗಡೆ ಸ್ಯಾಂಕಿ ಟ್ಯಾಂಕ್ ಅಲ್ಲಿ ಆರತಿ ಮಾಡಿದ್ವಿ. ಅದು ಹಿಂದುತ್ವ ಅಲ್ವಾ? ಬಾಡಿಗೆ ಪೀಪಲ್ ಕರ್ಕೊಂಡು ಹಿಂದುತ್ವ ಬಗ್ಗೆ ಮಾತಾಡ್ತಾರೆ. ನಮ್ಗೆ ಹೇಳ್ತಾರಲ್ಲ ವಾಜಪೇಯಿ ಬಗ್ಗೆ ಯಾರಾದ್ರೂ ಮಾತಾಡೋದು? ನಂದೊಂದು ಪ್ರಶ್ನೆ ಇದೆ. ಇವತ್ತವರೆಗೂ ವಾಜಪೇಯಿ ವಿರೋಧ ಮಾಡ್ತಾರೆ. ಎಲ್ಲ ಪಾರ್ಟಿಯವರು ಗೌರವ ಕೊಡ್ತಾರೆ. ಹಿಂದೂ ಅಂತ ಅಬ್ದುಲ್ ಕಲಾಂಗೆ ಗೌರವ ಕೊಡ್ತಾರೆ. ಅಬ್ದುಲ್ ಕಲಾಂಗೆ ಗೌರವ ಕೊಡ್ತಾರೆ. ಯಾಕೆ ಮಾಡ್ತಾರೆ? ಇವ್ರು ತಾಕತ್ತಿದ್ರೆ ಹಿಂದೂ ಅಲ್ಲ ಒಪ್ಕೊಳ್ಳಲ್ಲ ಅಂತಾರಲ್ಲ. ಇವ್ರ ಸರ್ಕಾರ ಇದೆಯಲ್ಲ, ತಾಕತ್ತಿದ್ರೆ ಚೇಂಜ್ ಮಾಡ್ರಿ ನೋಡೋಣ. ಚೇಂಜ್ ಮಾಡ್ರಿ ನಿಮ್ ತಾಕತ್ತಿದ್ರೆ. ಹಿಂದೂ ಲೀಡರ್ ಅಲ್ಲ, ಭಾಷಣಕಾರ ಅಲ್ಲ ಅಂತ ಅವ್ರು ಹೇಳ್ತಾರೆ. ವಾಜಪೇಯಿ ನರೇಂದ್ರ ಮೋದಿ ಅವರು ಹೇಳಿದ್ರು ರಾಜ ಧರ್ಮವನ್ನ ಪಾಲನೆ ಮಾಡುವಂತ. ಅದು ಹಿಂದುತ್ವ. ಇದೆಲ್ಲ ಹಿಂದುತ್ವ. ಇವರ ಉದಯ್ ಗರುಡಾಚಾರ್ ಇವತ್ತು ಕಾನ್ಸ್ಟಿಟ್ಯೂನ್ಸಿ ಸೃಷ್ಟಿ ಮಾಡೋ ಯೋಗ್ಯತೆ ಹಿಂದೂಗಳನ್ನ ನಾಶ ಮಾಡ್ತೀನಿ. ಇತಿಹಾಸವನ್ನು ಹಿಂದೂಗಳು ಒಂದ್ ಸೆಕೆಂಡ್. ನೀವ್ ಇಷ್ಟೋ ತನಕ ಹರ್ಚ್ಕೊಂಡಿದ್ದು ಜನರಿಗೆ ಏನು ಅರ್ಥ ಆಗಿಲ್ಲ. ದಯವಿಟ್ಟು ತಾಳ್ಮೆಯಿಂದ ಇರಿ. ಒಬ್ಬ ನಾಯಕನನ್ನ ಹುಟ್ಟಾಕಕ್ಕೆ ಕಾಂಗ್ರೆಸ್ ಕೈಲಿ ಯೋಗ್ಯತೆ ಇಲ್ಲ ಅಂತ ಅವ್ರು ಹೇಳಿದ್ರು. ಒಂದ್ ಸೆಕೆಂಡ್. ರಾಜ್ಯ ಬಿಜೆಪಿ ನೀವೆಷ್ಟು ಜನ ನಾಯಕರುಗಳನ್ನ ಹುಟ್ಟಾಕಿದ್ದೀರಾ ಹೇಳಿ? 15 ಜನ ಖರೀದಿ ಮಾಡಿದ್ರಲ್ಲ. ಯಾರಿದ್ದಾರೆ ಹೇಳಿ? ಸರ್ವೋಚ್ಚ ನಾಯಕರು ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇನ್ನು ರೆಸ್ಟ್ ತಗೊಳ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕದಲ್ಲಿ BS ಯಡಿಯೂರಪ್ಪನವರೇ ಅಗ್ರಗಣ್ಯರು. ನೀವು 2 ವರ್ಷ ಕಳೆದ್ರು ಇನ್ನು ವಿಜೇಂದ್ರ ಅವರೇ ಮುಂದುವರಿತಿದ್ದಾರೆ. ಹೌದು, ಅವರೇ ಅಧ್ಯಕ್ಷರು. ವಿಜೇಂದ್ರ ಅವರೇ ನಮ್ಮ ಅಧ್ಯಕ್ಷರೇ. ಇವತ್ತು ಅಧ್ಯಕ್ಷರೇ, ನಾಳೆ ಅಧ್ಯಕ್ಷರೇ. ಒಂದು ವರ್ಷ ನಾಯಕರು BY ವಿಜೇಂದ್ರ ಅವರು ಇವತ್ತು ಅಧ್ಯಕ್ಷರೇ, ನಾಳೆ ಅಧ್ಯಕ್ಷರೇ. ನಾಯಕರು ಹುಟ್ಟಾಕ್ತಾರೆ. ಇವತ್ತು ಪಕ್ಷದ ನಾಯಕರನ್ನ ಎರವಲು ಪಡ್ತಿದ್ರೆ ಅಂತ ರೆಸಾರ್ಟ್ ರಾಜಕಾರಣಿಗಳು ನೀವು. ಸುಂದರೇಶ್ ಅವರೇ, ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷರು ನಾವೆಲ್ಲರೂ ಒಪ್ಕೊಂಡಿದೀವಿ ಅಂದ್ರಲ್ಲ, ಇದೇ ಮಾತನ್ನ ಬಿಜೆಪಿ ಎಲ್ಲರೂ ಬಯಲು ಹೇಳಿಸ್ಬಿಡಿ ನೋಡೋಣ. ಯಾಕ್ರಿ ಇನ್ನೊಂದು ರೆಬೆಲ್ ಟೀಮ್ ಅಂತ ಉಟ್ಕೊಂಡಿದೆ ಮೇಡಮ್? ಹಂಗಂದ್ರೆ ಯಾಕ್ರಿ ಉಟ್ಕೊಂಡಿದೆ? ಯತ್ನಾಳ್ ಅವ್ರನ್ನ ಯಾಕ್ರಿ ಒದ್ದೋಡ್ಸಿದ್ರಿ ಮೇಡಮ್? ಪಕ್ಷದ ಶಿಸ್ತು ಯಾರು ವಿರೋಧಿಸ್ತಾರೋ, ಪಕ್ಷದ ಸಿಸ್ಟಮ್ ಇಂದ ಯಾರು ಇರ್ತಾರೋ ಅವ್ರನ್ನ ಉಚ್ಚಾಟನೆ ಮಾಡ್ತೀವಿ. ಆ ತಾಕತ್ತು ಪಕ್ಷಕ್ಕಿದೆ, ಆ ತಾಕತ್ ಪಕ್ಷಕ್ಕಿದೆ. ಇವತ್ತು ವಿಜೇಂದ್ರ ಅವರ ನಾಯಕರು, ನಾಳಿನ ವಿಜೇಂದ್ರ ಅವರ ನಾಯಕರು. ಚಟುವಟಿಕೆಯಲ್ಲಿ ಬೇರೆ ಯಾರು ತೊಡಗೆ ಇಲ್ವಾ? 15 ಜನ ಟೀಮ್ ಕಟ್ಕೊಂಡಿದ್ರಲ್ಲ, ಹೊರಗೆ ಹಾಕಿ ನೋಡೋಣ. ಹಾಗಾದ್ರೆ ಹೊರಗೆ ಹಾಕ್ತಿವಿ, ನೋಟಿಸ್ ಕೊಟ್ಟಿದ್ದೀವಿ. ಶಿಸ್ತು ಮೀರಿದಾಗ ಹೊರಗೆ ಹಾಕಿ ಹಾಕ್ತಿವಿ. ಅದಕ್ಕೆ ಎಕ್ಸಾಂಪಲ್
ಒಬ್ರು ಯತ್ನಾಳ್ ಅವರು ಇನ್ನಿಬ್ರು ಯಾರು ಶಾಸಕರು ನಮ್ಮ ಪಕ್ಷದಲ್ಲೇ ಇದ್ದು ಅವರ ಒಂದು ಮೂತಿನ ಹೊರಿಸ್ತಾ ಇದ್ರಲ್ಲ ಅವ್ರನ್ನ ಎತ್ತಾಕಿದೀವಿ. ಹೆಬ್ಬಾರ್ ಅವ್ರನ್ನ ಮತ್ತೆ ಸೋಮಶೇಖರನ್ನ ಈಗ ಮುದ್ದಾಡ್ತಾ ಇದ್ದಾರೆ. ಮುದ್ದಾಡ್ತಾ ಇದ್ದೀರಾ? ದುಡ್ಡು ಕೊಟ್ಟು ತಗೊಂಡು ಮಂತ್ರಿ ಮಾಡ್ತಾರೆ. ಅವ್ರ ಮನೆ ಮಕ್ಕಳನ್ನ ಅವ್ರು ಮುದ್ದಾಡ್ತಾರೆ. ಒಂದ್ ಸೆಕೆಂಡ್ ಅವ್ರ ಮನೆ ಮಕ್ಕಳನ್ನ ಅವ್ರು ವಾಪಸ್ ಕರ್ಕೊಂಡು ಮುದ್ದಾಡ್ತಾ ಇದಾರೆ. ಅವ್ರ ಮನೆ ಮಕ್ಕಳನ್ನ ಕತ್ಕೊಂಡು ಹೋಗಿದ್ ನೀವಲ್ವೇನ್ರಿ? ಅವ್ರ ಮನೆ ಮಕ್ಕಳು ಅಧಿಕಾರಕ್ಕೋಸ್ಕರ ಅವ್ರ ಮನೆ ಮಕ್ಕಳು ಹೊಟ್ಟೆ ಇಟ್ಟಿಲ್ಲ ಅಂತ ಹಾಕಿ ಬಂದಿದ್ರು. ಸಮೃದ್ಧವಾಗಿ ಉಸ್ತುವಾರಿ ಮಾಡಿ ಮಾಡಿದಂತ NR ಸಂತೋಷ JDS ಕೊಟ್ಟೋದ್ರು. ಆತನ್ನ ಏನು ಮಾಡ್ಲಿಲ್ಲ ಇವರು. ಬರೀ ಹಿಂಗೆ ಕಂಡೋರ್ ಮನೆ ಮಕ್ಕಳನ್ನ ಆರಿಸ್ಕೊಂಡು ಹೋಗೋದು, ನೀವು ಆಮೇಲೆ ಅವ್ರನ್ನ ಬಿಟ್ಬಿಡೋದು. ಕೊನೆಗೂ ನಾನು ಇವಾಗಲೂ ಬಿಜೆಪಿ ಇದೆಯಾ ಇಲ್ವಾ ಕೊಡಬೇಕು. ದಟ್ ಈಸ್ ಅದೇ ಒಂದು ಇದು ಬುನಾದಿ ಚರ್ಚೆಗೆ. ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದೆಯಾ ಇಲ್ವಾ? ನಿಮ್ಗೆ ಹೇಳ್ತಾರೆ 5 ನಿಮಿಷ ದಾಳಿ ಮಾಡ್ತೀವಿ. ಮೂರು ತಿಂಗಳಲ್ಲಿ ನ್ಯಾಯ ಇವತ್ತು 1.5 ವರ್ಷ ನಮ್ಮ ಸ್ಪೀಕರ್ ಸಾಹೇಬ್ರು ಸೂರ್ಯ ಮುಕುಂದ್ರಾಜ್ ಅವರೇ ಪೊಲೀಸರ ಮುಖಾಂತರ ಬಗ್ಗೆ ಮಾತಾಡಬೇಡಿ. ಸರ್ಕಾರಕ್ಕೆ ತಲೆನೂ ಇಲ್ಲ, ಬಿಡೋನು ಇಲ್ಲ, ಅಧಿಕಾರ ಮಹೇಂದ್ರ ಕುಮಾರ್ಗೆ ಸನಾತನ ಪ್ರಶಸ್ತಿ ಕೊಟ್ಟಿದ್ದೀರಾ? ಎಷ್ಟು ವರ್ಣಗಳಿವೆ? ಕನ್ವಿನ್ಸ್ ಮಾಡ್ಲಿ. ಒಬ್ಬ ಹಿಂದುತ್ವದ ಬಗ್ಗೆ ಏನ್ ಮಾಡೋ ಹೆಣ್ಮಕ್ಳನ್ನ ಆರಿಸ್ಕೊಂಡು ಎಷ್ಟು ರಾಮಾಯಣಗಳಿದಾವೆ ಅಂತ ಹೇಳಿ ಇವರು. ಹೇಳಿ ರಾಮಾಯಣದ ಬಗ್ಗೆ ಮಾತಾಡ್ಲಿ ಇವರು. ಕಾಂಗ್ರೆಸ್ ಏನು ಗೊತ್ತಿಲ್ಲ. ರಾಮಾಯಣ ಎಷ್ಟಿದೆ ಅಂತ ಹೇಳ್ತಾರೆ. ರಾಮನ ಪ್ರಶ್ನೆ ಮಾಡ್ದವ್ರೆ ನೀವ್ರೆ. ರಾಮನ ಅಸ್ತಿತ್ವ ಪ್ರಶ್ನೆ ಮಾಡ್ದವ್ರಿಗೆ ರಾಮನ ಅಸ್ತಿತ್ವ ರಾಮ ಸೇತು ಬಗ್ಗೆ ಮಾತಾಡಿ ಒಪ್ಪದಿಲ್ಲ. ರಾಮ ಯಾವತ್ತು ನೀವ್ ಹೇಳೋ ನಾವೆಲ್ಲ ಪ್ರಶ್ನೆ ಮಾಡಿದ್ ನೀವು ಸುಪ್ರೀಂ ಕೋರ್ಟ್ ಕಟ್ಟಿವಿ ಅಂತ ಹೇಳಿ ದುಡ್ಡು ಮಾಡಿ ಹಣ ಮಾಡಿ ರಾಮನ ಹೆಸರಲ್ಲಿ ಹಣ ಮಾಡಿ ಅಧಿಕಾರಕ್ಕೆ ಬಂದವರು. ಎಲ್ಲಾಗಿದೆ? ಕಂಪ್ಲೀಟ್ ಎಲ್ಲಾಗಿದೆ. ಗೋಪುರ ಇಟ್ಟಿದ್ದಾರಾ? ಗೋಪುರ ಇಟ್ಟಿದ್ದಾರಾ? ಪ್ರತಿಷ್ಠಾಪನೆ ಆಗಿದೆಯಾ? ಸಂಪೂರ್ಣ ಆಗಿದೆ. ಹೋಗಿದ್ರಾ? ಎಲ್ಲ ಅದೇ ಪಂಡಿತರು ಇವ್ರ ಮೇಲೆ ಆರೋಪ ಮಾಡಿದ್ದಾರೆ.
ಇವತ್ತು ಪೂರ್ಣವಾಗಿ ಉದ್ಘಾಟನೆ ಯೋಗ್ಯತೆ ಇಲ್ಲ ನಿಮ್ಗೆ ಅದ್ರ ಬಗ್ಗೆ ಮಾತಾಡಕ್ಕೆ. ಸನಾತನ ಭಾರತದ ಅಸ್ಮಿತೆಯ ಬಗ್ಗೆ ಮಾತಾಡಕ್ಕೆ ಯೋಗ್ಯತೆ ಇಲ್ಲ. ಭಾರತವನ್ನು ಮಾರ್ಕೊಂಡು ಬಂದವರು ಉದ್ಘಾಟನೆ ಮಾಡ್ಬೇಕು ಇವ್ರು ಎಲ್ಲಿ ಮಾಡಿದ್ದಾರೆ? ಭಾರತವನ್ನು ಮಾರ್ಕೊಂಡು ಬಂದವರು ಏನ್ ಅವಾಗಿದೆ ಬಡ 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 ಅಂತ ಬಡ್ಕೋಬಿಡಿ. ಕೇಳಿಸ್ಕೊಳ್ಳಿ ಇಲ್ಲಿ ನೀವು ಸುಂದರೇಶ್ ಅವರೇ, ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದೂಗಳು ಸೇಫ್ ಅಲ್ಲ ಅಂದ್ರಲ್ಲ, ಬಿಜೆಪಿ ಸರ್ಕಾರದಲ್ಲಿ ಸೇಫ್ ಆಗಿದ್ರ ಹಂಗಾದ್ರೆ ನೀವು?